ಸ್ನೇಹಿತರ, ವೆಲ್ಕಮ್ ಬ್ಯಾಕ್ ಟು ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಗೃಹಲಕ್ಷ್ಮಿ ಯೋಜನೆಯ 21ನೇ ಕಂತು ಹಣ ಯಾವಾಗ ಜಮಾ ಆಗುತ್ತೆ, ಜೊತೆಗೆ ಸರ್ಕಾರದ ಕಡೆಯಿಂದ ಯಾವಾಗ ಬಿಡುಗಡೆ ಆಗುತ್ತೆ ಅಂತ ಹೇಳಿಬಿಟ್ಟು ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಆದ್ರೆ ಸಿಗುತ್ತೆ. ಸಾಕಷ್ಟು ಫಲಾನುಭವಿಗಳು 21ನೇ ಕಂತು ಹಣ ಕುರಿತು ಅಪ್ಡೇಟ್ಸ್ ಅನ್ನ ಕೊಡಿ ಅಂತ ಹೇಳ್ಬಿಟ್ಟು ಕೇಳ್ತಿದ್ದಾರೆ. ಸೊ ನಿಮ್ಗೆ ಸರ್ಕಾರದ ಕಡೆಯಿಂದ ಹಣ ಯಾವಾಗ ಬಿಡುಗಡೆ ಆಗುತ್ತೆ, ಜೊತೆಗೆ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಯಾವಾಗ ಜಮಾ ಆಗುತ್ತೆ ಅಂತ ಹೇಳ್ಬಿಟ್ಟು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ, ಜೊತೆಗೆ ನಿಮ್ಗೆ ಕೆಳಗಡೆ ಲೈಕ್ ಬಟನ್ ಅಂಡ್ ಹಾಗೆ ಸಬ್ಸ್ಕ್ರೈಬ್ ಬಟನ್ ಕಾಣಿಸಿರುತ್ತೆ. ಲೈಕ್ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ಈಗಾಗಲೇ ಯಾರೆಲ್ಲ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಿದ್ರಾ ಎಲ್ಲರಿಗೂ ಸಹ ಥ್ಯಾಂಕ್ ಯು ಸೋ ಮಚ್. ಮೊದಲಿಗೆ ನೋಡಿ, ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಇದುವರೆಗೂ ಸಹ 20ನೇ ಕಂತು ಹಣದವರೆಗೂ ಹಣ ಆದ್ರೆ ಜಮಾ ಆಗಿದೆ, ಅಂದ್ರೆ 40,000 ಹಣ. ಬಟ್ ಇಲ್ಲಿ ಸಾಕಷ್ಟು ಫಲಾನುಭವಿಗಳಿಗೆ ಕಳೆದ 2 ತಿಂಗಳಿಂದ ಹಣ ಬಂದಿಲ್ಲ, ಕಳೆದ 3 ತಿಂಗಳಿಂದ ಹಣ ಆದ್ರೆ ಬಂದಿಲ್ಲ. ಇದು ನೋಡಿ ನಿಮಗೆ ಮಾತ್ರ ಅಲ್ಲ, ಸಾಕಷ್ಟು ಫಲಾನುಭವಿಗಳಿಗೆ ಈ ಒಂದು ತೊಂದರೆ ಆದ್ರೆ ಆಗಿರುವಂತದ್ದು. ಇದ್ರ ಬಗ್ಗೆ ಈಗಾಗಲೇ ಸಹ ಒಂದಿಷ್ಟು ಚರ್ಚೆನೂ ಸಹ ನಡೀತಿದೆ. ಹಾಗಾಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಸಚಿವರಾದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವ್ರ ಕಡೆಯಿಂದಾನೆ ಅತಿ ಶೀಘ್ರದಲ್ಲಿ ನಿಮ್ಗೆ ಒಂದು ಸ್ಪಷ್ಟನೆ ಆದ್ರೆ ಬರುತ್ತೆ. ಯಾಕೆ ಇಂತಹ ಫಲಾನುಭವಿಗಳಿಗೆ 4 ಕಂತು ಹಣ ಪೆಂಡಿಂಗ್ ಇದೆ, 3 ಕಂತು ಹಣ ಪೆಂಡಿಂಗ್ ಇದೆ, ಅಂಡ್ ಹಾಗೇನೋ ಜೊತೆಗೆ ನಿಮ್ಗೆ ಆದಷ್ಟು ಬೇಗ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಹಣ ಜಮಾ ಮಾಡಿಸ್ತಾರೆ. ಅಂಡ್ ನೋಡಿ, ರೀಸೆಂಟ್ ಆಗಿ ನಿನ್ನೆ ಆಗಿರ್ಬೋದು, ಇಲ್ಲ ಅಂತಂದ್ರೆ ಮೊನ್ನೆ ಆಗಿರ್ಬೋದು, ಕೆಲವೊಂದಿಷ್ಟು ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಹಣ ಆದ್ರೆ ಜಮಾ ಆಗ್ತಿದೆ. ಅದು ಯಾವ ಹಣ ಅಂತ ಅಂದ್ರೆ 20ನೇ ಕಂತು ಹಣದವರೆಗೂ ಫಲಾನುಭವಿಗಳಿಗೆ ಯಾವ ಕಂತು ಹಣ ಆದ್ರೆ ಬಾಕಿ ಇದೆಯೋ ಅಂತಹ ಫಲಾನುಭವಿಗಳಿಗೆ ಆ ಕಂತು ಹಣ ಆದ್ರೆ ಜಮಾ ಆಗ್ತಿರುವಂತದ್ದು. ಓಕೆನಾ. ಜೊತೆಗೆ ಈಗ 21ನೇ ಕಂತು ಹಣ ಯಾವಾಗ ಜಮಾ ಆಗುತ್ತೆ, ಜೊತೆಗೆ ಯಾವಾಗ ಬಿಡುಗಡೆ ಆಗುತ್ತೆ ಅಂತ ಹೇಳ್ಬಿಟ್ಟು ಒಂದಿಷ್ಟು ಅಫಿಷಿಯಲ್ ಅಪ್ಡೇಟ್ಸ್ ಆದ್ರೆ ಬರ್ತಿರುವಂತದ್ದು. ನಿಮ್ಗೆ ಗೃಹಲಕ್ಷ್ಮಿ ಯೋಜನೆಯ 21ನೇ ಕಂತು ಹಣ ಈ ತಿಂಗಳಲ್ಲಾದ್ರೆ ಬಿಡುಗಡೆ ಆದ್ರೆ ಆಗೋದಿಲ್ಲ. ಓಕೆನಾ. ಈ ತಿಂಗಳಲ್ಲಿ ನಿಮ್ಗೆ ಹಣ ಬಿಡುಗಡೆನೂ ಆಗೋದಿಲ್ಲ, ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಜಮಾನು ಸಹ ಆಗೋದಿಲ್ಲ. ಜುಲೈ ಮೊದಲನೇ ವಾರದಲ್ಲಿ ಗೃಹಲಕ್ಷ್ಮಿ ಯೋಜನೆಯ 21ನೇ ಕಂತು ಹಣ ಬಿಡುಗಡೆಯಾಗುವ ನಿರೀಕ್ಷೆ ಇದೆ ಅಂತ ಹೇಳ್ಬಿಟ್ಟು ಒಂದಿಷ್ಟು ಅಫಿಷಿಯಲ್ ಅಪ್ಡೇಟ್ಸ್ ಆದ್ರೆ ಬರ್ತಿರುವಂತದ್ದು. ನಿಮ್ಗೆ ಜುಲೈ ಫಸ್ಟ್ ವೀಕ್ ಅಲ್ಲಿ, ಅದು ಸ್ಟಾರ್ಟಿಂಗ್ ವೀಕ್ ಅಲ್ಲೇ ಬರ್ಬೋದು, ಇಲ್ಲ ಅಂತಂದ್ರೆ ಮಿಡ್ ವೀಕ್ ಅಲ್ಲೇ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಹಣ ಆದ್ರೆ ಜಮಾ ಆಗ್ಬೋದು. ಬಟ್ ಸದ್ಯದ ಮಟ್ಟಿಗೆ ಇನ್ನೂ ಸಹ ಸರ್ಕಾರದ ಕಡೆಯಿಂದ, ಅಂದ್ರೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಇನ್ನೂ ಸಹ ಗೃಹಲಕ್ಷ್ಮಿ ಯೋಜನೆಯ 21ನೇ ಕಂತು ಹಣ ಆದ್ರೆ ಬಿಡುಗಡೆ ಆದ್ರೆ ಮಾಡಿಲ್ಲ. ನಿಮ್ಗೆ ಈ ತಿಂಗಳಲ್ಲಿ ಬಿಡುಗಡೆ ಮಾಡೋದಿಲ್ಲ ಅಂತ ಹೇಳ್ಬಿಟ್ಟು ಈಗಾಗಲೇ ಸಹ ತಿಳಿಸ್ಕೊಟ್ಟಿರುವಂತದ್ದು. ಮುಂದಿನ ತಿಂಗಳು ಫಸ್ಟ್ ವೀಕ್ ಅಲ್ಲಿ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ 21ನೇ ಕಂತು ಹಣ ಆದ್ರೆ ಜಮಾ ಆಗುತ್ತೆ. ಜುಲೈ ಫಸ್ಟ್ ವೀಕ್ ಅಲ್ಲಿ ಹಣ ಬಿಡುಗಡೆ ಆಗುತ್ತೆ. ಅದಾದ್ಮೇಲೆ ಒಂದು 10 to 15 ಡೇಸ್ ಒಳಗಡೆ ಎಲ್ಲರ ಒಂದು ಬ್ಯಾಂಕ್ ಖಾತೆಗಳಿಗೆ ಸ್ಟೆಪ್ ಬೈ ಸ್ಟೆಪ್ ಅಮೌಂಟ್ ಆದ್ರೆ ಜಮಾ ಆಗ್ತಾ ಬರುತ್ತೆ. ಸೊ ನೀವು ಕೇಳಬಹುದು, ಹಾಗಿದ್ರೆ ನಾವು ಸಾಕಷ್ಟು ಕಡೆ ಒಂದು ನ್ಯೂಸ್ ಆದ್ರೆ ವೈರಲ್ ಆಗ್ತಿದೆ, 21ನೇ ಕಂತು ಹಣ ಈ ಜಿಲ್ಲೆಗಳಿಗೆ ಜಮಾ ಆಗಿದೆ, ಇಂತಹ ದಿನಾಂಕಕ್ಕೆ ಬಂದಿದೆ, ಇವತ್ತು ಮಧ್ಯಾಹ್ನ ಬರುತ್ತೆ, ಸಾಯಂಕಾಲ ಬರುತ್ತೆ ಅಂತ ಹೇಳ್ತಿದಾರಲ್ವಾ. ಸೊ ಇದ್ರ ಬಗ್ಗೆ ನೀವು ಹೇಳೋದಾದ್ರೆ ಏನು ಅಂತ ನೀವು ನನ್ನನ್ನ ಕೇಳಿದ್ರೆ, ನೋಡಿ, ಗೃಹಲಕ್ಷ್ಮಿ ಯೋಜನೆಯ 21ನೇ ಕಂತು ಹಣ ಇದುವರೆಗೂ ಸಹ ಬಿಡುಗಡೆ ಆದ್ರೆ ಆಗಿಲ್ಲ. ಈಗ ಇಷ್ಟು ಜಿಲ್ಲೆಗಳಿಗೆ ಬರುತ್ತೆ, ಇಲ್ಲ ಅಂತ ಅಂದ್ರೆ ಇಂತಹ ಡೇಟಿಗೆ ಬರುತ್ತೆ, ಇಂತಹ ಟೈಮಿಗೆ ಬರುತ್ತೆ ಅಂತ ಏನೆಲ್ಲ ನ್ಯೂಸಸ್ ಆದ್ರೆ ವೈರಲ್ ಆಗ್ತಿದ್ದಾವೆ, ಎಲ್ಲ ಒಂದು ನ್ಯೂಸಸ್ ಸಹ ಸುಳ್ಳು ಮಾಹಿತಿ ಆಗಿರುತ್ತೆ. ಯಾಕಂತಂದ್ರೆ ಫಲಾನುಭವಿಗಳಿಗೆ ನಿಮ್ಗೂ ಸಹ ಗೊತ್ತು, ಯಾವೊಂದು ಫಲಾನುಭವಿಗೂ ಗೃಹಲಕ್ಷ್ಮಿ ಯೋಜನೆಯ 21ನೇ ಕಂತು ಹಣ ಆದ್ರೆ ಜಮಾ ಆಗಿಲ್ಲ. ಪ್ರತಿಯೊಂದು ಮಹಿಳೆಯರು ಸಹ 21ನೇ ಕಂತು ಹಣ ಯಾವಾಗ ಜಮಾ ಆಗುತ್ತೆ ಏನೋ ಅಂತ ಹೇಳ್ಬಿಟ್ಟು ಸಾಕಷ್ಟು ವೆಯ್ಟ್ ಆದ್ರೆ ಮಾಡ್ತಿದ್ದಾರೆ. ನೋಡಿ, ನಿಮ್ಗೆ ಮುಂದಿನ ತಿಂಗಳು ಮೊದಲನೇ ವಾರದಲ್ಲಿ ಹಣ ಬಿಡುಗಡೆ ಆಗುತ್ತೆ. ಅದಾದ್ಮೇಲೆ ಒಂದು 15 to 20 ಡೇಸ್ ಒಳಗಡೆ ಎಲ್ಲರ ಒಂದು ಬ್ಯಾಂಕ್ ಖಾತೆಗಳಿಗೆ ಸ್ಟೆಪ್ ಬೈ ಸ್ಟೆಪ್ ಹಣ ಆದ್ರೆ ಜಮಾ ಆಗ್ತಾ ಬರುತ್ತೆ. ಓಕೆನಾ. ನೀವು ತುಂಬಾ ತಲೆ ಕೆಡಿಸ್ಕೊಳ್ಳುವಂತ ಅವಶ್ಯಕತೆ ಆದ್ರೆ ಇಲ್ಲ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ಫಲಾನುಭವಿಗಳಿಗೆ ಎಷ್ಟು ಕಂತು ಹಣ ಬಂದಿದೆ, ಎಷ್ಟು ಕಂತು ಹಣ ಬರಬೇಕು ಅಂತ ಹೇಳ್ಬಿಟ್ಟು ವಿಡಿಯೋಗೆ ಲೈಕ್ ಮಾಡಿ ಅಂಡ್ ಹಾಗೇನೂ ಸಹ ಸಬ್ಸ್ಕ್ರೈಬ್ ಮಾಡಿ ತಿಳಿಸ್ಕೊಡಿ. ಇದು ಇವತ್ತಿನ ಮಾಹಿತಿ ಆಗಿತ್ತು. ಮುಂದೆ ಎಲ್ಲ ರೀತಿಯ ಹೆಚ್ಚಿನ ಅಪ್ಡೇಟ್ಸ್ ಜೊತೆಗೆ ಸಿಗ್ತಾ ಇರೋಣ. ಅಲ್ಲಿಯ ತನಕ ಟೇಕ್ ಕೇರ್ ಅಂಡ್ ಕೀಪ್ ವಾಚಿಂಗ್ ಮಹಿ ಅಪ್ಡೇಟ್ಸ್ ಫಾರ್ ಮೋರ್ ಅಪ್ಡೇಟ್ಸ್.